ಸೊ ಈಗ ಇನ್ನೊಂದು ಪೈರಸಿ ಅನ್ನುವಂಥ ಒಂದು ಕಿಚ್ಚ ಸುದೀಪ್ ಅವ್ರು ಹೇಳಿದಂಥ ಮಾತು ಅದು ಸ್ಟಾರ್ ವಾರ್ಗೆ ಮಾರ್ಪಾಡಾಗ್ಬಿಟ್ಟಿದೆ. ಹೀಗೆ ನಿಮ್ಗೇನೆ ಹೇಳಿದ್ರಿ, ಆ, ನೀವು ಇನ್ಸ್ಪಿರೇಷನ್ ಅಂದಾಗ್ಲೂ ಕೂಡ ಅದನ್ನ ಬೇರೆ ತರಾನೇ ಪೋರ್ಟ್ರೇ ಮಾಡಿದ್ರು ಅಂತ. ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದು ಸ್ಟಾರ್ ವಾರ್ ಅನ್ನುವಂಥದ್ದಕ್ಕೆ ಪೋರ್ಟ್ರೇ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಈಗೇನಿಲ್ಲ ಸರ್, ಈಗೆಲ್ಲ ಮುಗೀತು. ಹ್ಮ್ ಈಗ ನಾನು ಒಂದು ಪ್ರೆಸ್ ಮೀಟಲ್ಲೂ ಹೇಳಿದೆ, ಹ್ಮ್ ದೊಡ್ಡವರು ಸೂಪರ್ ಸ್ಟಾರ್ಗಳು ಅವ್ರು ಏನೇನೋ ಮಾಡ್ಕೊಳ್ತಾರೆ. ನಾನು ತುಂಬ ಚಿಕ್ಕ, ನಾನು ಏನಕ್ಕೆ ಹೋಗಿ ಅಲ್ಲಿ ಕಡ್ಡಿ ಅಲಾಡಿಸ್ಬೇಕು. ಹ್ಮ್ ಆಮೇಲೆ ನನ್ನ ಪ್ರಕಾರ ಆ್ಯಸ್ ಮಚ್ ಆ್ಯಸ್ ಐ ನೋ ಸುದೀಪ್ ಸರ್ ಆ ಥರ ವ್ಯಕ್ತಿ ಅಲ್ಲ. ಹ್ಮ್ ಇನ್ನೊಬ್ಬರನ್ನ ಕೆಳಗಡೆ ಹಾಕಕ್ಕೂ, ಇನ್ನೊಂದು ಕೆಳಗಡೆ ಹಾಕಬೇಕು, ಅದನ್ನು ಬೇಕಿದ್ರೆ ಕ್ಯಾಮ್ರಾ ಇಲ್ಲದೆ ಬೇಕಿದ್ರೆ ನಾವು ಮುಂದೆ ಬೇಕಿದ್ರೆ ಕೆಳಗಡೆ ಹಾಕ್ಬಿಡ್ತಾರೆ ಬೈದು. ಬಟ್ 4 ಜನ ಮುಂದೆ ಅವ್ರು ಯಾವತ್ತೂ ಹಂಗೆ ಮಾಡೋ ವ್ಯಕ್ತಿನೂ ಅಲ್ಲ. ಸೊ ಐ ಡೋಂಟ್ ಥಿಂಕ್ ಸೊ. ಅದು ಮಾಧ್ಯಮ ಅದನ್ನು ದೊಡ್ಡ ಇದನ್ನು ಮಾಡಿ ಅದನ್ನು ಬೇರೆ ಥರ ಪೋರ್ಟ್ರೇ ಮಾಡಿಬಿಟ್ರು. ಬಟ್ ಇಟ್ಸ್ ನಾಟ್ ಲೈಕ್ ದಟ್ ಸರ್. ಓಕೆ. ಈಗ ತಂದೆಗೆ ಡೆಡಿಕೇಟೆಡ್ ಮಾಡುವಂತಹ ಸಿನಿಮಾಗಳು, ತಂದೆ ಪ್ರೀತಿಯನ್ನ ಬಯಸುವಂತಹ ಸಿನಿಮಾಗಳು ಸ್ಯಾಂಡಲ್ವುಡ್ ಅಲ್ಲಿ ಬರ್ತಾ ಇದೆ. ಸೊ ನಿಮ್ಮ ತಂದೆಯವರಿಗೆ ಯಾವತ್ತಾದ್ರೂ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ನೀವು ಮಾಡ್ತಿದಾರ, ನೀವು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಸಾಬೀತ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ದಾರೆ. ತಂದೆಗೋಸ್ಕರ ಯಾವತ್ತಾದ್ರೂ ಒಂದು ಸಿನಿಮಾ ತಂದೆ ಪ್ರೀತಿಯನ್ನ ಇರುವಂತದ್ದು ಏನಾದ್ರು ಮಾಡುವಂತ ಪ್ಲಾನ್ಸ್ ಇದೆಯಾ ಅಂತ? ಗೊತ್ತಿಲ್ಲ ಸರ್, ತಲೆಯಲ್ಲಿ ಥಾಟ್ ಅಂತೂ ಇಲ್ಲ. ಈಗ ನೀವು ಹೇಳಿದ್ಮೇಲೆ ಅದನ್ನು ತಲೆಯಲ್ಲಿ ಇಟ್ಕೊಳ್ತೀನಿ. ತುಂಬ ಒಳ್ಳೆ ಐಡಿಯಾ ಇದು. ನನಗೂ ತಲೆಯಲ್ಲಿ ಯಾವತ್ತೂ ಬರಲಿಲ್ಲ. ಬಟ್ ನೋಡೋಣ, ಲೆಟ್ಸ್ ಸಿ. ಎಸ್. ಈಗ ರಚಿತಾರಾಮ್ ಅವ್ರಿಗೆ ಏನಾದ್ರು ಫೋನ್ ಮಾಡಿ ಪ್ರ್ಯಾಂಕ್ ಮಾಡುವಂಥದ್ದು ಆಗ್ಬೋದಾ ಅಂತ? ಅವ್ರು ಇಷ್ಟೊತ್ತಿಗೆ ಪಾಪ DKD ಶೂಟಿಂಗ್ ಇರುತ್ತಲ್ಲ ಸರ್, ರೈಟ್ ಪೂರ್ತಿ 3:30 4 o'clock. ಅದು 11:30 ನಾವು ಈಗ ದಾವಣಗೆರೆಗೆ ಹೋಗ್ಬೇಕಲ್ಲ. ಸೊ ಅವಾಗ ಮಾತಾಡುವಾಗ ಪಾಪ ಅಮ್ಮ ಶೂಟಿಂಗ್ ಇದ್ಲು. ಪಾಪ ಬಿಡಿ, ಮಲ್ಕೊಳ್ಳಿ ಬಿಡಿ ಇನ್ನು. ಮಲ್ಕೊಳ್ಳಿ ಅಂತ. ಓಕೆ ಸರ್, ಕಲ್ಟ್ ಸಿನಿಮಾ ಈಗ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗಳಲ್ಲಿ ಎಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಅದೇ ಸರ್, ನಾರ್ಮಲಿ 100-150 ಅಂತೂ ಈಸಿಲಿ ಮಿನಿಮಮ್ ಅಷ್ಟು ರಿಲೀಸ್ ಆಗೇ ಆಗುತ್ತೆ. ನೋಡ್ಬೇಕು ಸರ್. ಯಾಕಂದರೆ ನಾನು ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಡಿಸ್ಟ್ರಿಬ್ಯೂಟರ್ಗಳು ಅದನ್ನು ಡಿಸೈಡ್ ಮಾಡ್ತಾರೆ, ರಿಕ್ವೈರ್ಮೆಂಟ್ ಹೆಂಗಿದೆ, ಎಷ್ಟು ಶೋಸ್ಗಳು ಆಗಬೇಕು, ಯಾವ ಥಿಯೇಟ್ರ್ಗಳು ನಾವು ಕೊಡಬೇಕು ಕೊಡಬಾರ್ದು. ಯಾಕಂದರೆ ನನ್ನ ಟೈಮಲ್ಲೂ ಕೂಡ ಮೋಸ್ಟ್ಲಿ ಬೇರೆ ಬೇರೆ ಯಾರ್ದು ಸಿನಿಮಾಗಳು ಬರ್ತಾ ಇರ್ಬೋದು. ಸೊ ಅದನ್ನು ಡಿವೈಡ್ ಮಾಡಿಬಿಟ್ಟು ಅವ್ರು ಹೇಳ್ತಾರೆ. KVN ಗಂಗಾಧರ್ ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದು. ಸೊ ಅವ್ರು ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಸರ್. ಓಕೆ. ಈಗ ಓವರಾಲ್ ಕರ್ನಾಟಕದಾದ್ಯಂತ ಪ್ರಮೋಷನ್ ಮಾಡ್ತಿರೋದ್ರಿಂದ ಈಗ ಉತ್ತರ ಕರ್ನಾಟಕದ ಜನರ ಪ್ರೀತಿ ಅಂತೂ ನೋಡಿದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ದಾವಣಗೆರೆ ಆಗಿರ್ಬೋದು, ಆ ಕಡೆ ಎಲ್ಲನೂ ಮೈಸೂರು ಕಡೆ ಎಲ್ಲನೂ ಪ್ಲಾನ್ ಮಾಡ್ತಿರೋದ್ರಿಂದ ಸೊ ಆ ಕಡೆ ಜನರ, ಯಾಕಂತಂದ್ರೆ ಈಗ ಸಿನಿಮಾ ಅಂದ ತಕ್ಷಣ ಬರುವಂಥದ್ದು ಏನಂತಂದ್ರೆ ಮೈಸೂರು, ಯಾಕಂದ್ರೆ ಸಾಕಷ್ಟು ಜನ ಇಷ್ಟಪಡ್ತಾರೆ. ಸೊ ಮಂಗಳೂರಲ್ಲಿ ಹೋದಾಗ ಸ್ವಲ್ಪ ಕಡಿಮೆ. ಸೊ ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ? ಸರ್, ನಾನು ಇವಾಗ ಈ ಜರ್ನಿ ಶುರು ಮಾಡಿದಾಗ ಈ 1.5 ತಿಂಗಳು ನಾನು ಏನು ಪ್ರಮೋಷನ್ ಮಾಡ್ತಿದ್ದೀನೋ, ನಾನು ಎಲ್ಲೂ ಸಹ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಹೋಗಿಲ್ಲ. ನಾನು ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಏನಕ್ಕಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನು, ಸರ್ ಇವತ್ತು ನಿಮ್ಮ ಮನೆಗೆ ಬರಬೇಕು ಸರ್, ನೀವು ಊಟಕ್ಕೆ ದಯವಿಟ್ಟು ಬನ್ನಿ. ನೀವೇನೋ ಪಾಪ ಸರಿ ಆಯಿತು ಅಂತ ಒಂದು ಪ್ರೀತಿ ವಿಷಯ ಬಂದುಬಿಟ್ಟಿರ್ತೀರ. ನಿಮ್ಮ ಮನೆಗೆ ಕರೆಸ್ಬಿಟ್ಟು ನಾನು ತುಂಬ VIP ಟ್ರೀಟ್ಮೆಂಟ್ ಮಾಡಿ ನಿಮ್ಗೆ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಊಟ ಹಾಕ್ಸ್ಬಿಟ್ಟು ನಿಮ್ಗೆ ನಂಗೆ ಕಳಿಸ್ದಾಗ, ನಿಮ್ಮ ಮನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ತಲೆ ಒಂದು ಮನಸ್ಸಲ್ಲಿ ಒಂದು ಥಾಟ್ ಬಂದಿರುತ್ತೆ, ನಾನು ಕೂಡ ಝೇದ್ಗೆ ಮನೆಗೆ ಕರಿಬೇಕಪ್ಪ, ಒಂದ್ಸತಿ ಆದರೂ ಕರೆಸ್ಬಿಟ್ಟು ಅಪ್ಪ ಅಷ್ಟೆಲ್ಲ ನಮಗೆ ಮಾಡ್ದೆ ಆಯಪ್ಪ, ನನ್ನ ತಾಯಿಗೆ ನನ್ನ ಹೆಂಡತಿಗೆ ಹೇಳ್ಬಿಟ್ಟು ಅಡುಗೆ ಮಾಡಿಸ್ಬಿಟ್ಟು ಝೇದ್ಗೆ ಊಟ ಹಾಕ್ಸ್ಬೇಕು. ಬರುತ್ತೋ ಬರಲ್ಲೋ 100% ಬರುತ್ತೆ. ಮನುಷ್ಯತ್ವ. ಅದನ್ನು ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಇವತ್ತು ಅವ್ರ ಬಾಗ್ಲ ಹತ್ರ ಈಗ ಅವ್ರು ನನ್ನ ಬಾಗ್ಲ ಹತ್ರ ಬರಬೇಕು ಅಂದ್ರೆ ಅದು ಸಾಧ್ಯ ಅಲ್ಲ. ಅದು ನಾನು ಫಸ್ಟ್ ಅವ್ರ ಬಾಗ್ಲ ಹತ್ರ ಹೋಗ್ಬಿಟ್ರೆ ಅವ್ರು ನನ್ನ ಬಾಗ್ಲ ಹತ್ರ ಬರ್ತಾರೆ. ಅದನ್ನು ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇರೋದು, ಇನ್ಕ್ಲೂಡಿಂಗ್ ಮಂಗಳೂರು. ನನಗೆ ಮಂಗಳೂರು ಬೇಡ ಅಂದರು. ಇಲ್ಲ, ಅಲ್ಲಿ ತುಳು ಬಿಟ್ಟರೆ ಇನ್ನು ಯಾವ ಭಾಷೆಗೆ ಅಲ್ಲಿ ಪ್ರೋತ್ಸಾಹ ಬೇಡ. ನಾನು ಪ್ರೀತಿ ಕೊಡ್ತೀನಿ ಅವ್ರಿಗೆ, ನಾನು ಕೈ ಚಾಚ್ತೀನಿ. ಅವ್ರು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅವ್ರು ಸಿನಿಮಾ ನೋಡಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ನನ್ನ ಕಡೆ ನಾನು ಎಫರ್ಟ್ ಹಾಕೋದೇ ಇಲ್ಲದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪು. ಅದು ಹಾಕೋದು ನಾನು ಹಾಕ್ಬಿಡ್ತೀನಿ. ನನ್ನ ಪ್ರೀತಿ ನನ್ನ ಮನಸ್ಸಲ್ಲಿ ಏನಿದೆಯೋ ಜನಗಳಿಗೆ ನಾನು ಕೊಟ್ಬಿಡ್ತೀನಿ. ಅವ್ರು ಕೊಡೋಕೆ ಇಷ್ಟ ಇದ್ದಾರೆ ಕೊಡೋಕೆ ಇಷ್ಟ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು. ಇನ್ನೊಂದು ಟಾಕ್ ನಡೀತಿದೆ, CM ಸಿದ್ದರಾಮಯ್ಯ ಅವರೇ ಸ್ವತಃ ನಿಮಗೆ MLA ಟಿಕೆಟ್ಗೆ ಆಫರ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಮಾಡಿದ್ರು, ಖಂಡಿತ ಮಾಡಿ. ಯಾವ ಕ್ಷೇತ್ರಕ್ಕೆ ಮಾಡಿದ್ರು ಅಂತ? ಅದು ಕ್ಷೇತ್ರ ಯಾವುದೋ ಅಂತ ನನಗೂ ಗೊತ್ತಿಲ್ಲ ಸರ್. ಮಾಡಿದ್ರು, ಈ ಥರ B.Pharm ಇದೆಪ್ಪ, ನೋಡಬೇಕಿದ್ರೆ ತಗೊಂಡು ಹೋಗು, ಕೊಡ್ತೀನಿ ನಾನು ಹಿಂಗೆ ಅಂತ ಹೇಳಿ. ಇಲ್ಲ ಸರ್, ನನಗಂತೂ ಇಂಟ್ರೆಸ್ಟ್ ಇಲ್ಲ, ಬೇರೆಯವ್ರು ನೋಡ್ಕೊಳ್ಳಿ ಅಂತ ಹೇಳಿದೆ. ಯಾಕೆ ಅಂತ? ಯಾಕಂತಂದರೆ ನನಗೆ ರಾಜಕೀಯ ಇಷ್ಟ ಇಲ್ಲ ಸರ್. ಬೇಡವೇ ಬೇಡ. ನನ್ನ ತಂದೆಗಿರೋ ಬ್ರ್ಯಾಂಡ್ ನಾನು ಇಂಡಿಪೆಂಡೆಂಟ್ ಗೆಲ್ಕೊಂಡ್ಬರ್ತೀನಿ. ನಾನು ಪಾರ್ಟಿಗಲ್ಲ, ನನ್ನ ತಂದೆಗಿರೋ ಬ್ರ್ಯಾಂಡಿಗೆ, ಅವರು ಸಂಪಾದಿಸಿರೋ ಪ್ರೀತಿ, ಅವ್ರಿಗಿರೋ ಅಭಿಮಾನ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಈಗ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಅಂದರೆ ಅದು ದರ್ಶನ್ ಅಣ್ಣನೇ. ಅದು ಬಿಟ್ಟರೆ ಸೆಕೆಂಡ್ ರಿಪ್ಲೇಸ್ಮೆಂಟೇ ಇಲ್ಲ. ಅಟ್ ಪ್ರೆಸೆಂಟ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ರಾಜಕೀಯದಲ್ಲಿ ನಮ್ಮ ತಂದೆಗಿರೋ ಅಭಿಮಾನ ಇನ್ನು ಯಾವ್ರಿಗೂ ಇಲ್ಲ. ಅವ್ರಿಗೆ ಅಷ್ಟು ಫ್ಯಾನ್ ಬೇಸ್ ಇದೆ. ನಾಟ್ ಜಸ್ಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ನೀವು ಬೇರೆ ಕಡೆ ಹೊರಗಡೆ ಬಂದು ನೋಡಿ, ಅದು ಯಾವ ಜಾತಿಗೂ ಸೀಮಿತ ಇಲ್ಲ. ಹಿಂದೂಸು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಮಾರ್ವಾಡಿ, ಅಂದರೆ ಎಲ್ಲ ಸಮಾಜದವರು ಕೂಡ ನಮ್ಮ ತಂದೆ ಅಭಿಮಾನಿಗಳಿದ್ದಾರೆ. ಸೊ ನಮ್ಮ ತಂದೆ ಹೆಸರು ಬ್ರ್ಯಾಂಡಿಂದ ನಾನು ಎಲ್ಲೋ ಒಂದು ಕಡೆ ಬೇಕಿದ್ರೆ ಹೋಗಿ ಗೆಲ್ಕೊಂಬರ್ತೀನಿ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ.
ಅದಕ್ಕೆ ನಾನು ಬೇಡ ಸರ್, ನನಗೆ ಅದು ಆಗದಿರೋ ಕೆಲಸ, ನಾನು ಆರಾಮಾಗಿ ಸಿನಿಮಾ ಫೀಲ್ಡಲ್ಲಿ ಚೆನ್ನಾಗಿದ್ದೀನಿ. ಎಸ್, ರೀಸೆಂಟಾಗಿ ಶಾರುಖ್ ಖಾನ್ ಅವರ ಮಗನನ್ನು ಕೂಡ ಭೇಟಿಯಾಗಿದ್ರಿ. ಸೊ ಏನು ಹೇಳ್ತೀರಾ? ಚೆನ್ನಾಗಿತ್ತು ಸರ್. ನನ್ನ ಹಳೆಯ ಗೆಳೆಯ ಹ್ಮ್. ಬೆಂಗಳೂರು ಬಂದದ್ದು ಖುಷಿ ಆಯಿತು. ಐ ಥಿಂಕ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಏನೋ, ಐ ಥಿಂಕ್ ಸೆಕೆಂಡ್ ಟೈಮ್ ನಾನು ಬೆಂಗಳೂರಿಗೆ ಬಂದಿದ್ದು. ಫಸ್ಟ್ ಟೈಮ್ ಏನೋ ಟ್ರಾನ್ಸಿಟಲ್ಲಿ ಒಂದು ಸತಿ ಬಂದಿದ್ದ ಅವನು. ಸೆಕೆಂಡ್ ಟೈಮ್ ಈ ಥರ ಒಂದು ಓಪನಿಂಗ್ಗೆ ಬಂದಿದ್ದು. ಸೊ ಅಲ್ಲಿ ಓದಿ ಸೇರಿದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ಯಾಕೆಂದರೆ ಸುಮಾರು ವರ್ಷದಿಂದ ನಾನು ಮತ್ತು ಅವ್ನ ಮಾತುಕತೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅವನು ಸಿನಿಮಾದಲ್ಲಿ ಬ್ಯುಸಿ, ನಾನು ಈ ಆರ್ಟಿಸ್ಟ್ಗಳದ್ದು ಜೀವನನೇ ಅದೇ ಸರ್. ಸಿಗೋದಿಲ್ಲ ಅಂದರೆ ನಾವು ಸಿಗೋದೇ ಇಲ್ಲ. ಸಿಕ್ಕಿದ್ರೆ ನಾವು ಹೆಂಗಿರ್ತೀವಿ ಅಂದರೆ ಡೈಲಿ ಫ್ರೆಂಡ್ಸ್, ಅಂದರೆ ಡೈಲಿ ಫೋನಲ್ಲಿ ಮಾತಾಡೋ ಥರ ಫ್ರೆಂಡ್ಸ್ ಥರ ಇರ್ತೀವಿ. ಸೊ ಹಂಗೆ ಡಿಸ್ಕಸ್ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಬೇಡ ಗುಡ್ ಟೈಮ್. ಅಲ್ಲೂ ಕೂಡ ಏನೋ ಒಂದು ಬಂತು. ಆಗ್ತಾ ಇರುತ್ತಲ್ಲ ಸರ್, ಅದನ್ನು ನನ್ನ ಮೇಲೆ ತಂದು ಹಾಕಿದ್ರು, ನಾನೇನು ಮಾಡೋಕ್ಕಾಗತ್ತೆ. ಅದಾಗಿದ್ದೇ ಬೇರೆ, ನನ್ನ ಕಣ್ಮುಂದೆ ನಡೆದಿದ್ದೆ. ನಾನೇನಿಗೆ ಸುಳ್ಳು ಹೇಳಲಿ? ನಾನು ಸುಳ್ಳು ಹೇಳಿದ್ರು CCTV ಕ್ಯಾಮ್ರಾ ಫೋನ್ಗಳಂತೂ ಸುಳ್ಳು ಹೇಳಲ್ವಲ್ಲ, ಅಷ್ಟೇ. ಇದೆಲ್ಲ ಮನೆಯವರು ಅಂತ ನೋಡಿದಾಗ ಮನೆಯವರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ? ಏನಿರಲ್ಲ. ಅದಕ್ಕೆ ಹೇಳಿದ್ದು ಸಿನಿಮಾ ರಂಗಕ್ಕೆ ಹೋಗ್ಬೇಡ ಹಂಗೆ ಹಿಂಗೆ ಅವ್ರಿಗೆ ಈಗೋಸ್ಕರ ಅವ್ರಿಗೆ ಇಷ್ಟ ಅಂತಿಲ್ಲ. ಅವ್ರಿಗೆ ಒಂದಿನ ಅಂತಂದರೆ ನಮ್ಮ ಸಮಾಜದಲ್ಲಿ ಇದು ಮಾಡಬಾರ್ದು ಅಂತ ಹೇಳಿ, ಇಟ್ ಈಸ್ ಪ್ರೊಹಿಬಿಟೆಡ್ ನಮ್ಮ ಸಮಾಜದಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ. ಒಂದು ಎರಡನೇದವ್ರಿಗೆ ಏನಂದರೆ ಈ ಫೀಲ್ಡ್ಗೆ ಹೋದ್ಮೇಲೆ ಒಂದು ಕೆಟ್ಟ ದಾರಿಗಳಿಗೆ, ಸ್ವಲ್ಪ ಗೊತ್ತಲ್ಲ ಸಿನಿಮಾ ಫೀಲ್ಡ್ ಅಂದರೆ ಡ್ರಿಂಕ್ಸು, ಸಿಗರೇಟು, ಏನೇನೋ ಮಾಡ್ತೀವಿ ಅಂತಬಿಟ್ಟು ಇಲ್ಲ ಕೇಳಿರ್ತಾರಲ್ಲ. ಸೊ ಅದು ಒಂದು ಅವ್ರಿಗೆ ಸಿಕ್ಕಾಬಿಟ್ಟೆ ಭಯ ಆಯಿತು. ಅದು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಬಿಡ್ತಾನೆ ಇವನು ಅಂತ ಮೋಸ್ಟ್ಲಿ ನನಗೆ ಅನಿಸ್ತಾ ಇರೋದು ಈಗ ಇತ್ತೀಚೆಗೆ. ಅದು ಈ 2-3 ರೀಸನ್ಗಳು ಇಟ್ಕೊಂಡು ಅವ್ರು ನನಗೆ ಬೇಡ ಅಂದಿರೋದು. ಅದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ. ಅಂದರೆ ಪಾಪ ಮಗ ಅನ್ನೋಂಥ ಆಸೆ ಆಕಾಂಕ್ಷೆಗಳು, ಬಟ್ ಎಲ್ಲೋ ಒಂದು ಕಡೆ ಬಿಟ್ಕೊಡ್ಬಾರ್ದು ಅನ್ನೋವಂಥದ್ದು ಕೂಡ. ಯಾರಾದರೂ ಹೊಸೊಬ್ಬರು ನನ್ನ ಹತ್ರ ಬರ್ತಾರಲ್ಲ ಸರ್, ನಾನು ರಾಜಕೀಯಕ್ಕೆ ಬರಬೇಕು, ನಾನು ಸಿನಿಮಾ ಫೀಲ್ಡ್ಗೆ ಬರಬೇಕು ಅಂದರೆ ನಾನು ಫಸ್ಟ್ ಹೇಳೋದೆ ಆ್ಯಕ್ಟಿಂಗ್ ಎಲ್ಲ ಪಕ್ಕಕ್ಕಿಡು. ಫಸ್ಟ್ ನಿನಗೆ ನಿನ್ನ ಬಗ್ಗೆ ಅವಮಾನ ಯಾರಾದರೂ ಮಾಡಿದ್ರೆ ಅದು ನಿನಗೆ ತಡ್ಕೊಳಕ್ಕೆ ಶಕ್ತಿ ಇದೆಯಾ, ಆವಾಗಲೇ ನೀನು ಈ 2 ಫೀಲ್ಡ್ನ ಆಯ್ಕೆ ಮಾಡ್ಕೊ. ಈಗಂದರೆ ಇದು ಪಬ್ಲಿಕ್ ಫಿಗರ್ಸ್ ಫೀಲ್ಡ್. ಇದು ಅಂದರೆ ನಾವು ಬದುಕೋದೇ ಜನಗೋಸ್ಕರನೇ. ಅದು ರಾಜಕಾರಣಿ ಆಗ್ಬೋದು, ಅದು ಸಿನಿಮಾ ಕಲಾವಿದ ಆಗ್ಬೋದು. ಅದನ್ನು ತಡ್ಕೊಳಕ್ಕೆ ಶಕ್ತಿ ಇಲ್ವಾ, ನೀನು ಯಾವುದೇ ಕಾರಣ ಇದನ್ನು ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ಬೋದು. ಕೆಲವ್ರಿಗಿದೆ ಅವಮಾನ ತಡ್ಕೊಳಕ್ಕಾಗಲ್ಲ ಅವ್ರಿಗೆ, ಅದನ್ನು ಯಾವುದೇ ಕಾರಣ ರಾಜಕೀಯ ಮತ್ತು ಸಿನಿಮಾ ಫೀಲ್ಡ್ ಬರ್ಬೋದು. ತಡ್ಕೊಳಕ್ಕೆ ಶಕ್ತಿ ಇದೆಯಾ ಆವಾಗ ಬಾ. ಓಕೆ, ಈಗ ನಿಜ ಜೀವನದಲ್ಲಂತೂ ನಾನು ಪೊಲಿಟಿಷಿಯನ್ ಆಗಲ್ಲ ಅಂತ ಹೇಳಿದ್ರ, ಅಥವಾ ಮುಂದಿನ ದಿನಗಳಲ್ಲಿ ಕತೆ ಏನಾದರೂ ನಿಮ್ಗೆ ಆ ಥರ ಆಫರ್ ಬಂದಾಗ? ನಾನು ತುಂಬ ಅವಾಯ್ಡ್ ಮಾಡ್ತೀನಿ ಸರ್ ರಾಜಕೀಯ ಸಬ್ಜೆಕ್ಟ್ಸು. ಯಾರಾದರೂ ನನ್ನ ತಂದೆದು, ಇನ್ನೊಬ್ರದ್ದು, ಮತ್ತೊಂದು ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ಇರೋದೇ ಫಸ್ಟೇ ಲೇಬಲ್ಲೇ ಕಷ್ಟಪಟ್ಟು ನಾನು ಅದನ್ನು ಹೆಸರನ್ನು ತೆಗಿತಾ ಇದ್ದೀನಿ. ರಾಜಕಾರಣಿ ಮಗನಾಗಿ ನೋಡಬೇಡಿ, ನನಗೆ ಕಲಾವಿದನಾಗಿ ನೋಡಿ ಅಂತ ಜನ ಹಾಗೆ ಸ್ವೀಕರಿಸ್ಕೊಳ್ತಿದ್ದಾರೆ. ಈಗ ಇದಕ್ಕೆ ಉತ್ತರ ಕೊಡ್ತಾರೆ ನೋಡಿ, ಈ ಸಿನಿಮಾಗೆ ಉತ್ತರ ಕೊಡ್ತಾರೆ ನೋಡಿ. ಅಂದರೆ ನಿಮ್ಮ ನಿಜ ಜೀವನದಲ್ಲೂ ಬೇಡ, ಸಿನಿಮಾದಲ್ಲೂ ಬೇಡ, ಪೊಲಿಟಿಕಲ್ ಸದ್ಯಕ್ಕೆ ಬೇಡ ಸರ್. ಸದ್ಯಕ್ಕೆ ಬೇಡ. ಸದ್ಯಕ್ಕೆ ಒಂದು 4-5-10 ಸಿನಿಮಾ ಆಗೋವರೆಗೂ ನನ್ನ ರಾಜಕೀಯ ಸಬ್ಜೆಕ್ಟ್ಸ್ಗಳು ಯಾವುದು ಮುಟ್ಟಕ್ಕೆ ಹೋಗಲ್ಲ. ಓಕೆ, ಈಗ ವರ್ಕೌಟ್ ಬಗ್ಗೆ ಹೇಳಿ ಸರ್. ಎಷ್ಟು ದಿನಗಳ ಕಾಲ ವರ್ಕೌಟ್ ಮಾಡ್ತೀರಾ? ಲೈಕ್ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಸದ್ಯಕ್ಕೆ ವರ್ಕೌಟ್ ಅಂತೂ ಮಾಡ್ತಿಲ್ಲ ಸರ್, ಯಾಕಂದರೆ ಹೋರಾಟ ಜಾಸ್ತಿ ಆಗ್ಬಿಟ್ಟಿದೆ. ಟೈಮ್ ಸಿಗ್ತಿಲ್ಲ. ಫುಡ್ ಕರೆಕ್ಟಾಗಿ ತಿನ್ನಲ್ಲ, ಸ್ಲೀಪ್ ನೋಡಿ ನನ್ನ ಡಾರ್ಕ್ ಸರ್ಕಲ್ ನೋಡಿ ಹೆಂಗೆ ಬಂದ್ಬಿಟ್ಟಿದೆ, ನಿದ್ದೆ ಇಲ್ಲ, ಟ್ರಾವೆಲಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಾನು ಜಸ್ಟ್ ನನ್ನ ಡ್ರೈವರ್ ಬರ್ತಾ ಅಣ್ಣ ಕಾರ್ ಕಳಿಸ್ಬೇಕು ಅಂತ 1.5 ತಿಂಗಳು ಹಿಂದೆನೇ ಕಳಿಸಿದಾರೆ ಅಂತ 27,000 ಕಿಲೋಮೀಟ್ರ್ ಓಡಿಸಿದ್ದೀನಿ ನನ್ನ ಕಾರ್. 27,000 ಸರ್. ನೀವೇ? ನಾನೇ, ಇನ್ಯಾರು? ಅಂದರೆ ನಾನು ಡ್ರೈವರ್ ಗಾಡಿ ಓಡಿಸ್ ನಾನು ಕೂತಿರ್ತೀನಿ ಕಾರಲ್ಲಿ. 27,000 ಕಿಲೋಮೀಟ್ರ್ 1.5 ತಿಂಗಳಲ್ಲಿ. ಈಗ ಲೆಕ್ಕ ಹಾಕ್ಕೊಳ್ಳಿ ನಾನು ಎಷ್ಟು ಕಿಲೋಮೀಟ್ರ್ ಓಡಿದ್ದೀನಿ ಅಂತ ಪರ್ ಡೇ. ಇವತ್ತು ಇಲ್ಲಿದ್ದರೆ ನಾಳೆ ಅಲ್ಲಿ, ನಾಳೆ ಅಲ್ಲಿದ್ದರೆ ನಾಳೆ ಇಲ್ಲಿ. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ವೈಸಲ್ಲಿ ಜಾಸ್ತಿ ಏರ್ಪೋರ್ಟ್ಗಳು ಇಲ್ಲ. ಹೌದು, ಬೈರೋ ಡೇ ಹೋಗಬೇಕು. ಸೊ ಅವಾಗೆಲ್ಲ ಹೆಂಗೆ ಆಗ್ತಿತ್ತು? ಬಿಕಾಸ್ ಯಾಕಂತಂದರೆ ನಿದ್ದೆ ಇಲ್ಲ ಅಂತಂದರೆ ಮನುಷ್ಯನಾಗಿರೋದಿಲ್ಲ ಅಂತ. ಹುಚ್ಚುತನ ಇರಬೇಕು ಸರ್. ಹೌದು, ಹುಚ್ಚುತನ ಇರಬೇಕು, ಅಚೀವ್ ಮಾಡಬೇಕು, ಎಲ್ಲರನ್ನ ಹೊಡೆದಾಕಿ ನಿಂತ್ಕೊಳ್ಬೇಕು ಅನ್ನೋ ಒಂದು ಇದಿರಬೇಕು. ಅದಿದ್ದರೆ ಇದೆಲ್ಲ ಇವಾಗ ನಾವು ತಲೆ ಕೆಡ್ಸ್ಕೊಳಲ್ಲ. ಆಮೇಲೆ ನಾನು ಒಂದು ಸತಿ ಅದನ್ನು ಗುರಿ ಇಟ್ಕೊಂಡ್ಬಂಡೆ, ಅದನ್ನು ಸಿಗೋವರೆಗೂ ಐ ಕ್ಯಾನ್ ಕಾಂಪ್ರಮೈಸ್ ಎನಿಥಿಂಗ್, ಐ ಕ್ಯಾನ್ ಡೂ ಎನಿಥಿಂಗ್. ಓಕೆ, ಜೈದ್ ಖಾನ್ ಅವರ ಮದುವೆ ಯಾವಾಗ ಅಂತ? ಸದ್ಯಕ್ಕಿಲ್ಲ ಸರ್. ಈಗ ನಾನು ಈ ಗರ್ಲ್ ಫ್ರೆಂಡು, ಲವ್ ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾವತ್ತೂ ಅಂತಾರೆ ಇದು ಮಾಡಿಲ್ಲ. ಒಂದು ಟೈಮ್ಗೆ ಒಂದು ಫೀಲಿಂಗ್ ಬಂದಿತ್ತು ಆ ಥರದ್ದು, ಬಟ್ ಎಲ್ಲೋ ಒಂದು ಕಡೆ ನಾನು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀನಿ ಅನ್ನೋದು ಗೊತ್ತಾದ ತಕ್ಷಣ ನಾನು ಬಿಟ್ಬಿಟ್ಟೆ ಅದನ್ನು. ಸಿನಿಮಾ ಮುಂದೆ ನನಗೇನೂ ಇಲ್ಲ ಸರ್. ಸ್ಟಾರ್ ಆಗಿ ಅಂದರೆ ನನ್ನ ಡೈವರ್ಷನ್ ಆಗಬಾರ್ದು ಅಂತ ಅಷ್ಟೇ ಭಯ ನನಗೆ. ಎಲ್ಲಿ ಡೈವರ್ಟ್ ಆಗಿಬಿಡ್ತೀನಿ, ಎಲ್ಲಿ ಈ ಪ್ಯಾಷನ್ ಕಮ್ಮಿ ಆಗಿಬಿಟ್ಟು. ಏನಕ್ಕಂದ್ರೆ ಲವ್ ಬಗ್ಗೆ ಎಲ್ಲ ನೋಡಿದ್ದೀವಲ್ಲ ಸರ್ ನಾವು. ತಂದೆ ತಾಯಿಗೇ ಬಿಟ್ಬಿಡ್ತಾನಂತೆ ಈ ಸಿನಿಮಾ ಯಾವ ಲೆಕ್ಕ ಹೇಳಿ? ಅವ್ರ ಪ್ರೀತಿ ಮುಂದೆ ಈ ಪ್ರೀತಿನ ಇಲ್ಲ. ಸೊ ಅದಕ್ಕೆ ಭಯದಿಂದ ನಾನು ಆ ಡೈವರ್ಟ್ನೆಸ್ನ ನಾನು ಡೈವರ್ಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸಿನಿಮಾ ಸ್ಟಾರ್ ಆಗಿ ಬಂದಿದ್ದೀನಿ, ಸ್ಟಾರ್ ಆಗಿ ನಿಂತ್ಕೊಳ್ಳೇಬೇಕು. ಅದಾದ ನಂತರ ಬೇಕಾ ನೆಕ್ಸ್ಟ್ ನೋಡುವ ಅಂತ? ಅದಾದ್ಮೇಲೆ ನಾನು ಮಾಡೋಣ ಅಂತ. ಸದ್ಯಕ್ಕೆ ಒಂದು 3-4 ವರ್ಷ ಅಂತ ಇಲ್ಲ ಸರ್. ಓಕೆ, ಇವಾಗ 4-5 ಇಯರ್ಸ್ ಅಂತ ಅನ್ಕೊಳ್ಳೋಣ. 3-4 ಇಯರ್ಸ್ ಅಂತ ಈಸಿಲಿ. 3-4 ಇಯರ್ಸ್.
ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಯಾಕಂತಂದ್ರೆ ಇವಾಗ ಸಾಕಷ್ಟು ಜನ ಗೊತ್ತಿಲ್ಲ wait sir. ಮಾಡ್ತಿರ್ತಾರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ. ಜಮೀರ್ ಅಹ್ಮದ್ ಖಾನ್ ಅವರ ಮಗ ಜೈದ್ ಖಾನ್ ಹಿಂಗಿದಾರೆ ಗುರು, ಯಾವ ಹೀರೋಗೂ ಕಡಿಮೆ ಇಲ್ಲ, ಅವ್ರದೇ ಓನ್ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಕ್ ಹೊರಟಿದ್ದಾರೆ, ಹಂಗೆ ಹಿಂಗೆ ಅಂತ ಒಂದಷ್ಟು ಹುಡುಗಿರ್ ಕಾಮನ್ ಈಗ ಇದ್ದೇ ಇರ್ತದೆ. ಎಷ್ಟೋ ಜನ ಅಭಿಮಾನಿಗಳನ್ನು ಭೇಟಿ ತುಂಬ ಆಗಿರ್ತಾರೆ. ಸಿಂಪಲ್ ಇರಬೇಕು ಸರ್. ಹ್ಮ್. ನಾನು ಮದುವೆ ಅಂತೂ ಆಗೋದು ಸಿಂಪಲ್ ಫ್ಯಾಮಿಲಿಯಲ್ಲಿ, ಇಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮದುವೆ ಆಗೋದು, ನಿಲ್ಕ. ಇಲ್ಲ ಬಡವ್ರ ಮಕ್ಕಳಿಗೆ ಆಗೋದು. ಹ್ಮ್. ಶ್ರೀಮಂತರ ಮಕ್ಳಿಗೆ ನಾನು ಆಗಲ್ಲ, ಬೇಡ. ನಾನಾಗಲ್ಲ, ನನಗೆ ಇಷ್ಟ ಇಲ್ಲ. ಹ್ಮ್. ಅದು ನಮ್ಮ ತಂದೆ ತಾಯಿಗೂ ಗೊತ್ತು. ಹ್ಮ್. ಆಮೇಲೆ ಅವ್ರದ್ದು ಅಷ್ಟೇ ಆಸೆ, ನಮ್ಮ ತಂದೆದು ಅದೇ ಆಸೆ ಇತ್ತು. ಆಮೇಲೆ ನಾನು ಹೇಳುವಾಗ ಅವ್ರು ಅದೇ ಖುಷಿಪಟ್ಟರು. ಹ್ಮ್. ನಾನು ಆಗೋದು ತುಂಬ ಕಾಮನ್ ಪೀಪಲ್, ಸಿಂಪಲ್ ಮಿಡ್ಲ್ ಕ್ಲಾಸ್ ಹುಡುಗಿಗೆ ಮದುವೆ ಆಗ್ತೀನಿ. ಎಸ್, ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಈಗ ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಆಗಿ ಅದಾದ ನಂತರ ಬೇರೆ ಭಾಷೆಗಳಿಗೆ ಡಬ್ ಮಾಡುವಂತಹ ವಾಡಿಕೆ ಶುರುವಾಗಿದೆ. ಸೊ ಆ ಥರ ಏನಾದರೂ ಪ್ಲಾನ್ಸ್ ಏನಾದರೂ ಇದೆಯಾ? ಖಂಡಿತ ಇದೆ ಸರ್, ಹ್ಮ್. ಖಂಡಿತ ಇದೆ. ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡಬೇಕು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿ ರೆಡಿ ಇಟ್ಟಿದ್ದೀವಿ ನಾವು. ಬಟ್ ಏನು ಶುರು ಮಾಡಿಲ್ಲ. ಅಡ್ವಾನ್ಸಸ್ಗಳು ಚಿಕ್ಕ ಸ್ಮಾಲ್ ಅಮೌಂಟಲ್ಲಿ ಅಡ್ವಾನ್ಸ್ಗಳು ಕೊಟ್ಟು ಅದನ್ನು ಬ್ಲಾಕ್ ಮಾಡಿ ಇಟ್ಟಿದ್ದೀವಿ. ನೋಡಬೇಕು ಈ ಸಿನಿಮಾ ಹೊರಗಡೆ ಬಂದ ಮೇಲೆ ಯಾವ ಥರ ರೆಸ್ಪಾನ್ಸ್ ಆಗುತ್ತೆ. ನನಗೊಂದು ಪ್ಲಸ್ ಏನಾಗೋಯ್ತು ಅಂದರೆ, ನಾನು ಬನಾರಸ್ ಪ್ಯಾನ್ ಇಂಡಿಯಾ ಮಾಡೋದ್ರಿಂದ ನನಗೆ ಎಂಟೈರ್ ಇಂಡಿಯಾದು ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬ್ಯೂಟರ್ಸು, ಪ್ರೊಡ್ಯೂಸರ್ಸು, ಸ್ಟುಡಿಯೋಸು ಎಲ್ಲರೂ ಪರಿಚಯ ನನಗೆ. ಸೊ ಹಾಗಾಗಿ ಇವಾಗ ಅವ್ರು ನನ್ನ ಪ್ರಮೋಷನ್ ನೋಡ್ತಾ ಇರೋದು ಮತ್ತು ಕಲ್ಟ್ದು ಟೀಸರು ಸಾಂಗ್ ಎಲ್ಲ ಸಖತ್ತಾಗಿ ವರ್ಕ್ ಆಗ್ತದ್ರಿಂದ ಅವ್ರು ಇವಾಗ ಮುಂದೆ ಕೇಳ್ತಾವ್ರೆ, ಬನ್ನಿ ಸರ್ ನಾವು ಮಾಡ್ತೀವಿ ಅಂತ ಹೇಳಿ. ನೀವು ದುಡ್ಡು ಕೊಟ್ಟು ತೊಗೊಂಡೋಗ್ತಾರೆ ತೊಗೊಂಡೋಗಿ, ಪರವಾಗಿಲ್ಲ. ಇಲ್ವಾ ನಾನಂತೂ ಬಂದು ಮಾಡೋಕ್ಕೆ ಹೋಗಲ್ಲ. ನಾನು ಈ ಬಾರಿ ಕರ್ನಾಟಕಕ್ಕೆ ಫಿಕ್ಸ್ ಆಗಿದ್ದೀನಿ. ಕರ್ನಾಟಕಕ್ಕೆ ಹೊಡೆದ ಮೇಲೆ ಸೌಂಡ್ ಐತಾ, ಬೇಕಿದ್ರೆ ಇಷ್ಟು ಅಮೌಂಟ್ ಅಂತ ಬೇಕಿದ್ರೆ ಕೊಟ್ಬಿಡ್ತೀನಿ, ತೊಗೊಂಡೋಗಿ. ಓಕೆ. ಅಂದರೆ ಇವು ಕರ್ನಾಟಕದಲ್ಲಿ ರಿಲೀಸ್ ಆದಮೇಲೆ ಬೇರೆ 4 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುವಂಥ ಖಂಡಿತ. ಅಥವಾ ಬರೀ ತಮಿಳ್, ತೆಲುಗು ಅಥವಾ ಮಲಯಾಳಂ? ಇಲ್ಲ, ಬೇರೆ 4 ಲ್ಯಾಂಗ್ವೇಜ್ ರಿಲೀಸ್ ಮಾಡ್ತೀನಿ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ. ಓಕೆ. ಈಗ ಫೈನಲಿ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಆ್ಯಸ್ ಯೂಶುವಲ್ ಆಗಿ ಪ್ರತಿಯೊಂದು ತಾಲೂಕು ಕೂಡ ಭೇಟಿ ಕೊಡ್ತಾ ಇದ್ದೀರಾ. ಆದರೂ ಕೂಡ ಕನ್ನಡದ ಜನತೆಗೆ ಏನು ಕೇಳ್ಕೊಳ್ತೀರಾ ಅಂತ? ಜನವರಿ 23ಗೆ ನನ್ನ ಕಳ್ಳ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೀವು ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ನೋಡಿ ಯಶಸ್ವಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಯಶಸ್ವಿ ಜೊತೆ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೈಗೆ ಪೆಟ್ಟಾಗಿದ್ದರೂ ಕೂಡ ಆ ಒಂದು ಸಿನಿಮಾದ ಮೇಲಿರುವಂತಹ ಒಂದು ಗುರಿ ಆಗಿರ್ಬೋದು, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋ ಅನ್ನುವಂತಹ ಹಸಿವು, ಹಂಬಲ ಇದೆಯಲ್ಲ, ಅದೆಲ್ಲನೂ ಕೂಡ ನಿಮ್ಮ ಇಂಟರ್ವ್ಯೂ ಮೂಲಕ ಸಾಕಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡೆ. ಬಿಕಾಸ್ ಯಾಕಂತಂದ್ರೆ ನೀವು ಒಂದು ಮಾತು ಹೇಳಿದ್ರಿ, ಶ್ರೀಮಂತ ಹುಡ್ತಾನೆ ಚಿನ್ನ ಸ್ಪೂನು ಅಂತ ಹೇಳ್ಬಿಟ್ಟು, ನಾನು ಶ್ರೀಮಂತ ನಮ್ಮಪ್ಪ ರಾಜಕಾರಣಿಯಾಗೇ ನೋಡ್ತಾರೆ, ಬಟ್ ನಾನು ಪ್ರೂವ್ ಮಾಡ್ಕೋಬೇಕು ಅನ್ನುವಂಥದ್ದು. ಅದನ್ನು ಎಷ್ಟೋ ಜನರ ಯೂತ್ಸ್ಗೆ ಈಗ ಮೆಸೇಜ್ ಆಗುತ್ತೆ. ಒಳ್ಳೆದಾಗಲಿ. ಕರ್ನಾಟಕದಾದ್ಯಂತ ಕಲ್ಟ್ ಸಿನಿಮಾ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವು ಅಂದ್ಕೊಂಡಿರೋ ಹಾಗೆ ಮುಂದಿನ ವಿಭಿನ್ನ ಪಾತ್ರಗಳ ಮೂಲಕ ನೀವು ಸ್ಯಾಂಡಲ್ವುಡ್, ಅದರ ಜೊತೆಗೆ ಪರಭಾಷಾ ಬೆಳ್ಳಿ ಪರದೆಯಲ್ಲಿ ಮಿಂಚುವಂತಾಗಲಿ. ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಕಲ್ಟ್ ಸಿನಿಮಾದ ನಾಯಕರಾಗಿರುವಂತಹ ಜೈದ್ ಖಾನ್ ಅವರ ಮಾತು. ಇದೇ ಜನವರಿ 23ಕ್ಕೆ ಓವರಾಲ್ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಕಲ್ಟ್ ಸಿನಿಮಾವನ್ನ ವೀಕ್ಷಣೆ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.